ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ಹಿರಿಯ ನಾಯಕರು, ಬಿಜೆಪಿ ಐಟಿ ಸೆಲ್, ಬಿಜೆಪಿ ಬೆಂಬಲಿಗರು ಎಲ್ಲರೂ ವರ್ಷಗಳಿಂದ ಹೇಳ್ತಾನೆ ಬಂದಿದ್ದು ಕಾಂಗ್ರೆಸ್ ಭಾರತದಲ್ಲಿ ಬಾಂಗ್ಲಾ ನುಸುಳುಕೋರರಿಗೆ ಆಶ್ರಯ ಕೊಡ್ತಿದೆ. ಅದರಿಂದಾಗಿ ಇಲ್ಲಿ ಸುರಕ್ಷತಾ ಸಮಸ್ಯೆಗಳು ಸೃಷ್ಟಿಯಾಗಿವೆ. ಈ ಬಾಂಗ್ಲಾ ನುಸುಳುಕೋರರು ನಮ್ಮ ದೇಶದ ಜನರಿಗೆ ಸಿಗಬೇಕಾದ ಸಂಪನ್ಮೂಲ ಅವಕಾಶಗಳನ್ನ ಕಿತ್ಕೊಳ್ತಿದ್ದಾರೆ. ನಮ್ಮ ಸರ್ಕಾರ ಇರುವಾಗ ಇದೆಲ್ಲ ನಡೆಯಲ್ಲ, ನಾವು ನುಸುಳುಕೋರರಿಗೆ ಅವಕಾಶ ಕೊಡೋದೇ ಇಲ್ಲ. ಹೀಗೆ ಹೇಳುವಾಗ ಇವರೆಲ್ಲರೂ ಪರೋಕ್ಷವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಇಲ್ಲಿನ ಮುಸಲ್ಮಾನರನ್ನ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ತಲೆಮಾರುಗಳಿಂದ ಇಲ್ಲೇ ಇರುವ ಬಾಂಗ್ಲಾ ಗಡಿಭಾಗದ ರಾಜ್ಯಗಳ ಮುಸಲ್ಮಾನರನ್ನು ನುಸುಳುಕೋರಂತೆಯೇ ನೋಡ್ಲಾಯ್ತು. ಸ್ವತಃ ಪ್ರಧಾನಿ ಮೋದಿ ಅವರೇ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಇಲ್ಲಿನ ಹಿಂದೂಗಳ ಸಂಪತ್ತನ್ನ ನುಸುಳುಕೋರರಿಗೆ ಹಂಚುತ್ತೆ ಅಂತ ಹೇಳೇ ಬಿಟ್ಟಿದ್ರು. ಈಗ ನೋಡಿದ್ರೆ ಮೋದಿ ಸರ್ಕಾರನೇ ಸ್ವತಃ ಮುಂದೆ ನಿಂತು ಬಾಂಗ್ಲಾದೇಶಿ ಮುಸ್ಲಿಮರೊಬ್ಬರನ್ನ ದೇಶದೊಳಕ್ಕೆ ಬಿಟ್ಟಿದೆ. ಅವರಿಗೆ ಇಲ್ಲೇ ಆಶ್ರಯ ನೀಡುವುದಕ್ಕೂ ಒಪ್ಪಿರೋದಾಗಿ ಹೇಳಲಾಗ್ತಿದೆ. ಈ ಬಗ್ಗೆ ಸರ್ಕಾರದ ಅಧಿಕೃತ ಹೇಳಿಕೆ ಇನ್ನಷ್ಟೇ ಬರಬೇಕಾಗಿದೆ. ಆದರೆ ಮೋದಿ ಸರ್ಕಾರದಿಂದ ಖಚಿತ ಭರವಸೆ ಇಲ್ಲದೆ ಈ ಬಾಂಗ್ಲಾದೇಶಿ ಮುಸ್ಲಿಂ ವ್ಯಕ್ತಿ ಹೀಗೆ ಬಂದು ಭಾರತದಲ್ಲಿ ಇಳಿಯುವ ಸಾಧ್ಯತೆ ಇಲ್ವೇ ಇಲ್ಲ. ಹೀಗೆ ದಿಢೀರನೆ ಬಂದು ಭಾರತದಲ್ಲಿ ಇಳಿದವರು ಕಳೆದ 15 ವರ್ಷಗಳಿಂದ ನಿರಂತರ ಬಾಂಗ್ಲಾದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ. ಇಡೀ ಬಾಂಗ್ಲಾದೇಶವನ್ನ ತನ್ನ ಕಪಿಮುಷ್ಟಿಯಲ್ಲಿಟ್ಕೊಂಡು ನಿಯಂತ್ರಣ ಮಾಡ್ತಿದ್ದ ಶೇಖ್ ಹಸೀನಾ ಸೋಮವಾರ ಪ್ರಾಣ ಉಳಿಸ್ಕೊಳ್ಳೋಕೆ ಸೀದಾ ಬಂದು ಭಾರತದ ತ್ರಿಪುರಾದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಯಾಕಂದ್ರೆ ಅವರು ಬಾಂಗ್ಲಾದಿಂದ ಪಲಾಯನ ಮಾಡೋದು ಒಂದಷ್ಟು ತಡವಾಗಿದ್ರು ಅವರ ಢಾಕಾ ಬಂಗಲೆಗೆ ನುಗ್ಗಿದ ಅಲ್ಲಿನ ವಿದ್ಯಾರ್ಥಿಗಳ ಕೈಗೆ ಸಿಕ್ಕಿ ಅದೇನಾಗ್ಬಿಡ್ತಿದ್ರೋ ಏನೋ. ಶೇಖ್ ಹಸೀನಾ ವಿರುದ್ಧ ಇಡೀ ಬಾಂಗ್ಲಾದೇಶದಲ್ಲಿ ಆ ಪರಿ ಆಕ್ರೋಶ ಸ್ಫೋಟವಾಗಿತ್ತು. ಕಳೆದ 1 ತಿಂಗಳಲ್ಲಿ ಹಸೀನಾ ವಿರುದ್ಧದ ಹೋರಾಟದಲ್ಲಿ 300ಕ್ಕೂ ಹೆಚ್ಚು ಯುವ ಜನರು ಬಲಿಯಾಗಿದ್ದಾರೆ. ನಿನ್ನೆ ಒಂದೇ ದಿನ 100 ಜನ ಪ್ರಾಣ ಬಿಟ್ಟಿದ್ದಾರೆ. ಅವರೆಲ್ಲರ ಆಗ್ರಹ ಇದ್ದಿದ್ದು ಒಂದೇ, ಶೇಖ್ ಹಸೀನಾ ಅಧಿಕಾರದಿಂದ ಕೆಳಗಿಳಿಬೇಕು ಅನ್ನೋದು. ಶೇಖ್ ಹಸೀನಾ ಬಾಂಗ್ಲಾದಲ್ಲಿ ಕಳೆದ 15 ವರ್ಷಗಳಿಂದ ಚುನಾವಣೆ ಗೆದ್ದೇ ಅಧಿಕಾರದಲ್ಲಿದ್ರು ಆ ಚುನಾವಣೆಗಳು ಅಕ್ರಮವಾಗಿ ನಡೆದಿದ್ವು ಅನ್ನೋದು ಎಲ್ರಿಗೂ ಗೊತ್ತಿದ್ದ ಸಂಗತಿ. ಅಮೆರಿಕ, ಬ್ರಿಟನ್ ನಂತಹ ದೇಶಗಳು ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ವು. ಅಷ್ಟೇ ಅಲ್ಲ, ಅಧಿಕಾರವನ್ನು ಉಳಿಸ್ಕೊಳ್ಳೋಕೆ ಹಾಗೂ ಅಲ್ಲಿನ ರಾಜಕೀಯದಲ್ಲಿ ನಿಯಂತ್ರಣ ಸಾಧಿಸೋಕೆ ಶೇಖ್ ಹಸೀನಾ ಅದೆಷ್ಟೋ ಅಮಾಯಕರನ್ನ ಬೇರೆ ಬೇರೆ ರೀತಿಯಲ್ಲಿ ಬಲಿ ತೆಗೆದುಕೊಂಡಿದ್ದಾರೆ ಅನ್ನೋದು ಜಗಜ್ಜಾಹೀರಾಗಿರುವ ವಿಚಾರ. ಈಗ ಅಂತಹ ಸರ್ವಾಧಿಕಾರಿ ಹಸೀನಾ ಮೋದಿ ಸರ್ಕಾರದ ಆಸರೆ ಕೇಳಿ ಭಾರತಕ್ಕೆ ಬಂದಿಳಿದಿದ್ದಾರೆ. ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿ ಅಲ್ಲಿನ ರಾಷ್ಟ್ರಪಿತ ಅಂತಾನೆ ಜನಚರಿತ ಶೇಖ್ ಮುಜಿಬ್ ರೆಹಮಾನ್ ಅವರ ಪುತ್ರಿ ಶೇಖ್ ಹಸೀನಾ ಈಗ ಸರ್ವಾಧಿಕಾರಿ ಅಂತ ಇಡೀ ದೇಶದ ಜನರಿಂದ ಹಣೆಪಟ್ಟಿ ಹಚ್ಚಿಸಿಕೊಂಡು ದೇಶ ಬಿಟ್ಟು ಓಡುವಂತ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಅಲ್ಲಿ ನರಮೇಧ ನಡೀತಿರುವಾಗ ಪ್ರಾಣ ಉಳಿಸ್ಕೊಳ್ಳೋಕೆ ಬದುಕಿದ್ರೆ ಹೇಗಾದ್ರೂ ದುಡ್ದು ದಿನ ದುಡ್ತೀವಿ ಅಂತ ಅನಿವಾರ್ಯ ಸ್ಥಿತಿಯಲ್ಲಿ ಬರ್ಮಾದಿಂದ ಭಾರತಕ್ಕೆ ಬಂದ ಬಡ ರೋಹಿಂಗ್ಯಾ ನಿರಾಶ್ರಿತರನ್ನ ಕ್ರಿಮಿನಲ್ಗಳಂತೆ ನಡೆಸಿಕೊಂಡಿತ್ತು ಮೋದಿ ಸರ್ಕಾರ ಮತ್ತು ಅದರ ಬೆಂಬಲಿಗ ಪಡೆ. ಈಗ ಬಾಂಗ್ಲಾದಲ್ಲಿ 100 ಮಂದಿಯನ್ನ ಬಲಿ ಪಡೆದ ಕಳಂಕ ಹೊತ್ಕೊಂಡ ಸರ್ವಾಧಿಕಾರಿ ಬಂದು ಆರಾಮಾಗಿ ಭಾರತದಲ್ಲಿ ಇಳಿದಿದ್ದಾರೆ. ಇದಕ್ಕೆ ಮೋದಿ ಸರ್ಕಾರ, ಬಿಜೆಪಿ, ಸಂಘ ಪರಿವಾರದ ಮುಖಂಡರು, ಅವರ ಐಟಿ ಪಡೆ, ಬಲಪಂಥೀಯರು ಹೇಗೆ ಪ್ರತಿಕ್ರಿಯಿಸುತ್ತಾರೆ? ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ನಮ್ಮ ಸರ್ಕಾರ ಇರುವಾಗ ಇಲ್ಲಿ ಬಾಂಗ್ಲಾದೇಶಿ ಪ್ರಜೆ ಬಂದು ಸೇರ್ಕೊಳ್ಳೋಕೆ ಬಿಡೋದೇ ಇಲ್ಲ ಅಂತ ಅಬ್ಬರಿಸ್ತಾರೆ ಗೃಹ ಸಚಿವ ಅಮಿತ್ ಶಾ ಅವರು. ಶೇಖ್ ಹಸೀನಾಳನ್ನ ಇಲ್ಲಿಂದ ಓಡಿಸಿ ನಮ್ಗಿಲ್ಲಿ ಯಾವುದೇ ಬಾಂಗ್ಲಾದೇಶಿ ಬೇಡವೇ ಬೇಡ ಅಂತ ಮೋದಿ ಸರ್ಕಾರಕ್ಕೆ RSS ಹಾಗೂ ಅದರ ಬೆಂಬಲಿಗ ಪಡೆ ಆಗ್ರಹ ಮಾಡಲಿದ್ಯಾ? ಬಾಂಗ್ಲಾದೇಶದ ಜನರ ತೀವ್ರ ಆಕ್ರೋಶಕ್ಕೆ ತುತ್ತಾಗಿ ಅಲ್ಲಿ ಭಾರೀ ಹಿಂಸಾಚಾರಕ್ಕೆ, ಸಾವು ನೋವಿಗೆ ಕಾರಣರಾಗಿ ಅಲ್ಲಿದ್ರೆ ಪ್ರಾಣಕ್ಕೆ ಸಂಚಕಾರ ಅಂತ ತಪ್ಪಕೊಂಡು ಇಲ್ಲಿಗೆ ಪಲಾಯನ ಮಾಡಿದವರಿಗೆ ನಾವ್ಯಾಕಿಲ್ಲ ಆಶ್ರಯ ಕೊಡಬೇಕು ಅಂತ ಕೇಳ್ತಾರ ತೇಜಸ್ವಿ ಸೂರ್ಯ, ಕಂಗನಾ ರಣಾವತ್ ತರದ ಬಿಜೆಪಿ ನಾಯಕರು. ಈ ಮುಸ್ಲಿಂ ನಾಯಕಿ ಇಲ್ಲಿಗೆ ಯಾಕೆ ಬರಬೇಕು? ಇವರನ್ನಾಗ್ಲೇ ಬಾಂಗ್ಲಾದೇಶಕ್ಕೆ ಕಳಿಸಿದ್ದೇವಲ್ಲ, ಈಗ ಮತ್ತೆ ಭಾರತಕ್ಕೆ ಯಾಕೆ ಬರಬೇಕು ಅಂತ ಆರ್ಭಟಿಸ್ತಾರ ಮೋದಿ ಸರ್ಕಾರದ ಸಚಿವ ಗಿರಿರಾಜ್ ಸಿಂಗ್. ಬಲಪಂಥೀಯ ಟ್ರೋಲ್ ಪಡೆ ಬಾಂಗ್ಲಾ ನುಸುಳುಕೋರ ಶೇಖ್ ಹಸೀನಾ ಭಾರತಕ್ಕೆ ಬೇಡ ಅಂತ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ಮಾಡುತ್ತಾ? ಕಾದ್ ನೋಡೋಣ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.